ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ತುಂಬಾ ಸ್ಪೆಷಲ್ ಡೇ, ಯಾಕಂದರೆ ಇವತ್ತು ನನ್ನ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನಮ್ಮ ಮನೆ ದೇವರಾದಂಥ ತುಳಜಾಪುರ ಅಂಬಾಭವಾನಿಗೆ ದರ್ಶನ ಪಡೆಯಬೇಕಂತ ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅದೊಂದು ದೇವ್ರ ದರ್ಶನ ಕೂಡ ಆಗುತ್ತೆ ಅಂತ. ಹೋಗೋಕ್ಕಿಂತ ಮುಂಚಾಗಿ ಮೊದಲು ಗಾಡಿ ಪೂಜೆನ ಮಾಡಿಕೊಂಡೆ. ಪೂಜೆ ಮಾಡಿಕೊಂಡು ತುಂಬ ಲಾಂಗ್ ಜರ್ನಿ ಇದೆ ಅಲ್ಲ, ಏನಿಲ್ಲ ಅಂದ್ರೂ 110 ಕಿಲೋಮೀಟರ್ ಅರೌಂಡ್ ಇದೆ. ಸೊ ಲಾಂಗ್ ಜರ್ನಿ ಅಂತ ಆ್ಯಕ್ಚುಲಿ ಇದು ಆಲ್ ಆಫ್ ಸಡನ್ ಪ್ಲ್ಯಾನ್. ನಾವೇನು ಯಾವುದೇ ಥರ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರಲಿಲ್ಲ. ಈ ಥರ ಹೋಗಬೇಕು, ಮಾಡಬೇಕು, ಆ್ಯನಿವರ್ಸರಿ ಈ ಥರ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ. ಸುಮ್ಮನೆ ಹಾಗೆ ಏನೋ ಮಾಡಬೇಕು ಅಂತ ಸ್ವಲ್ಪ ಸಡನ್ಲಿ ಪ್ಲ್ಯಾನ್ ಹಾಕಿದೆ ಅಷ್ಟೇ. ಸೊ ಪ್ಲ್ಯಾನ್ ಹಾಕಿದ್ದಕ್ಕೂ ಎಲ್ಲರೂ ಕೂಡ ರೆಡಿ ಆದ್ವಿ. ಇವನ್ ನಮ್ಮ ಹಸ್ಬೆಂಡ್ ಕೂಡ ಲೀವ್ ಹಾಕಿ ಪಾಪ 2 ಡೇಸ್ ಕೊಡಲ್ಲ ಲೀವ್ಸ್ ಅಂದರೂ ಕೂಡ 2 ಡೇಸ್ ಲೀವ್ ಹಾಕಿ ಬಂದರು. ಪ್ರೆಸೆಂಟ್ ನಾನು ಇರೋದು ನಮ್ಮ ತವ್ರ ಮನೇಲಿ. ನನ್ನ ಡೆಲಿವರಿ ಆದ ತಕ್ಷಣ ನಾನು ಬಂದಿರೋದೇ ಇಲ್ಲೇ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಿರೋದು ಬಾಣಂತಿ ಇದೆಯಾ, ಸಣ್ಣ ಮಗು ಇದೆ, ತೊಗೊಂಡು ಹೋಗಬೇಡ ಹಾಗೆ ಹೀಗೆ ಅಂತ. ಬಟ್ ಆದರೂ ಕೂಡ ಜೈ ಭವಾನಿಗೆಲ್ಲ ದೇವ್ರ ಮೇಲೆ ಬಿಟ್ಟು ಹೋಗ್ತಾ ಇದ್ದೀವಿ ದೇವರಿಗೆ. ಯಾಕಂದರೆ ಇದು ಫಸ್ಟ್ ಆ್ಯನಿವರ್ಸರಿ ಇರೋದ್ರಿಂದ ಎಲ್ಲರೂ ಸೇರಿ ಒಂದು ಫ್ಯಾಮ್ಲಿ ಸಮೇತ ಹೋಗೋದು ಒಂಥರ ಡಿಫ್ರೆಂಟ್ ಖುಷಿ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ. ನಾನು ಮೊದಲಿಂದನೂ ಹಾಸ್ಟೆಲ್ ಇರೋದ್ರಿಂದ ನಾನು ಫ್ಯಾಮ್ಲಿ ಫಂಕ್ಷನ್ಸ್ ಆಗಲಿ, ಯಾವುದೇ ಥರ ಮದುವೆ ಆಗಲಿ, ಯಾವುದೇ ಇವೆಂಟ್ಸ್ ಆಗಲಿ ನಾನು ಯಾವುದೂ ಅಟೆಂಡ್ ಮಾಡಿರಲಿಲ್ಲ. ಸೊ ಫ್ಯಾಮ್ಲಿ ಜೊತೆ ಒಂದು ಟ್ರಿಪ್ ಆಗಲಿ, ಟ್ರಾವೆಲಿಂಗ್ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ತುಂಬಾ ರೇರಾಗಿ ನಾನು ಎಲ್ಲದಕ್ಕೂ ಅಟೆಂಡ್ ಮಾಡ್ತಿದ್ದೆ. ಸೊ ತುಳಜಾಪುರಕ್ಕೆ ಹೋಗಬೇಕಂದ್ರೆ ಫಸ್ಟ್ ಸೊಲ್ಲಾಪುರ ರೂಪಾಭವಾನಿ ಟೆಂಪಲ್ಗೆ ಹೋಗಿನೇ ನೆಕ್ಸ್ಟ್ ಅಂಬಾಭವಾನಿಗೆ ಹೋಗ್ಬೇಕಂತ ಹೇಳ್ತಾರೆ. ಸೊ ಇದು ರೂಪಾಭವಾನಿ ಟೆಂಪಲ್, ಇದು ಸೊಲ್ಲಾಪುರಲ್ಲಿ. ಇವಾಗ ನಾವು ಬಂದಿರೋದು ಸೊಲ್ಲಾಪುರ ರೂಪಾಭವಾನಿ ಟೆಂಪಲ್. ಇಲ್ಲಿ ದರ್ಶನ ಮುಗಿಸ್ಕೊಂಡೇ ತುಳಜಾಪುರಕ್ಕೆ ಹೋಗಬೇಕು ಎಲ್ಲರೂ. ಫಸ್ಟ್ ಮೊದಲಿಗೆ ಯಾರೇ ತುಳಜಾಪುರ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಮೊದಲು ಸೊಲ್ಲಾಪುರ ರೂಪಾಭವಾನಿಗೆ ಬಂದು ಆಮೇಲೆ ತುಳಜಾಪುರ ಭವಾನಿಗೆ ಹೋಗಿ, ಯಾಕಂದರೆ ಇಲ್ಲಿ ದರ್ಶನ ಮುಗಿಸ್ಕೊಂಡೆ ನೆಕ್ಸ್ಟ್ ಅಲ್ಲಿ ಹೋಗ್ಬೇಕಂತ ಹೇಳ್ತಾರೆ. ಇವಳು ನಮ್ಮ ಅಣ್ಣನ ಮಗಳು ಶ್ರಾವಣಿ ಅಂತ, ನನ್ನ ಪ್ರೀತಿಯ ಮುದ್ದಿನ ಸೊಸೆ. ಅಲ್ಲಿರೋದು ನಮ್ಮ ಅಪ್ಪಾಜಿ, ಇವನು ನನ್ನ ಮುದ್ದಿನ ಮಗ. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಗುಡಿಯಲ್ಲೇ ಕುಂತು ಆಮೇಲೆ ನೆಕ್ಸ್ಟ್ ಪಯಣ ತುಳಜಾಪುರ ಕಡೆಗೆ. ಇದೆ ನೋಡಿ ತುಳಜಾಪುರ ಅಂಬಾಭವಾನಿ ಟೆಂಪಲ್. ತುಂಬಾ ಎತ್ತರವಾದ ಗುಡ್ಡ ಇದೆ. ಗುಡ್ಡದ ಮೇಲೇ ಇದು ತಾಯಿ ದೇವಸ್ಥಾನ ಇರೋದು. ಯಾರಾದರೂ ಫ್ಯಾಮ್ಲಿ ಸಮೇತ ಎಲ್ಲಾದರೂ ದೇವರಿಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ. ಒಳ್ಳೆ ದೇವಸ್ಥಾನ. ತುಂಬ ಇಲ್ಲಿ ಎಷ್ಟು ಕ್ರೌಡ್ ಇರುತ್ತೆ ಅಂದರೆ ಏನಿಲ್ಲ ಅಂತಂದರೂ 8-9 ಅವರ್ಸ್ ದೇವ್ರ ದರ್ಶನ ತೊಗೋಬೇಕಂದ್ರೆ 8-9 ಅವರ್ಸ್ ಅಂದರೂ ಮ್ಯಾಕ್ಸಿಮಮ್ ಇಷ್ಟು ಟೈಮ್ ಹೋಗುತ್ತೆ. ತುಂಬಾ ಕ್ಯೂ ಇರುತ್ತೆ. ಆದರೂ ಬನ್ನಿ. ನಾನು ಮೊದಲು ಕಾಲೇಜಲ್ಲಿ ಓದ್ತಿರುವಾಗ ಫ್ರೆಂಡ್ ಸರ್ಕಲ್ ಜೊತೆ ಆಮೇಲೆ ಫ್ಯಾಮ್ಲಿ ಜೊತೆ ಒಂದು 3 ಟೈಮ್ಸ್ ಸೊಲ್ಲಾಪುರಿಂದ ತುಳಜಾಪುರವರೆಗೆ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗ್ತಿದ್ದೆ. ನನ್ನ ಊರು ಬಿಸಿಲಲ್ಲೇ 3 ಇಯರ್ಸ್ ನಾನು ಬೇಡ್ಕೊಂಡಿದ್ದೆ. ಸೊ 3 ಇಯರ್ಸ್ ಹೋಗಿದ್ದೆ. ಇನ್ 2 ಇಯರ್ಸ್ ಆ್ಯಕ್ಚುಲಿ ನಾನು ಬೇಡ್ಕೊಂಡಿದ್ದು 5 ಇಯರ್ಸ್ ಆಗಿತ್ತು ಅವಾಗ. ಇಂದು 4th ಇಯರ್ ನನ್ನ ಹಸ್ಬೆಂಡ್ ಜೊತೆ ನಾನು ಫಸ್ಟ್ ಇಯರ್ ಆ್ಯನಿವರ್ಸರಿ ಸಲುವಾಗಿ ನಾನು ಹೋಗ್ತಿರೋದು. ಈ ದೇವಸ್ಥಾನದಲ್ಲಿ ಯಾವುದೇ ಥರ ತೆಂಗಿನಕಾಯಿ ಆಗಲಿ ಯಾವುದೇ ಥರ ಏನೂ ಒಡೆಯುವುದಿಲ್ಲ. ನಮ್ಗೆ ಏನೇ ಬೇಕಾದರೂ ಅಲ್ಲಿದ್ದ ವಸ್ತುಗಳನ್ನ ಖರೀದಿ ಮಾಡಿ ನಮ್ಮ ಮನೆಗೆ ರಿಟರ್ನ್ ತೆಗೆದುಕೊಂಡು ಬರ್ಬೋದು ಅಷ್ಟೇ. ಬಟ್ ಅಲ್ಲಿ ಯಾವುದೇ ಥರನೂ ತೆಂಗಿನಕಾಯಿ ಒಡೆಯಲು ಅವಕಾಶಗಳು ಇರೋದಿಲ್ಲ. ನಾನು ಫಸ್ಟ್ ವ್ಲಾಗ್ ಏನೇ ಇದ್ರೂ ತುಳಜಾಪುರ ಭವಾನಿ ಆಶೀರ್ವಾದದಿಂದಾಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡಬೇಕು, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಆದ್ರೂ ಹಸ್ಬೆಂಡ್ ಸಪೋರ್ಟಿಂದ, ಫ್ರೆಂಡ್ ಸಪೋರ್ಟಿಂದ ಏನೋ ಮಾಡ್ತಾಯಿದ್ದೀನಿ. ಏನಾದರೂ ಕರೆಕ್ಷನ್ ಇದೆ ದಯಮಾಡಿ ಹೇಳಿ. ತಾಯಿ ದರ್ಶನ ಸಿಗಲಿಲ್ಲ, ಅಷ್ಟೇ ಹೊರಗಿನ ದರ್ಶನ ತೊಗೊಂಡು ಬಂದ್ವಿ. ತಾಯಿ ಒಳಗಿನ ದರ್ಶನ ಸಿಗಬೇಕಂದ್ರೆ 3 to 4 ಅವರ್ಸ್ ವೆಯ್ಟ್ ಮಾಡಬೇಕಂತ ಹೇಳಿದರು. ಸೊ ನಮ್ಮ ಪುಟ್ಟ ಕ್ರೌಡ್ಗೆ ತುಂಬಾ ಅಳ್ತಾನೆ ಇದ್ದ ಕಂಟಿನ್ಯೂಸ್ಲಿ. ಒಂದು ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇರಲಿಲ್ಲ. ಇರಲಿ ಬಿಡು, ತಾಯಿ ಆಶೀರ್ವಾದ ಹೊರಗಿಂದೇ ಆದರೂ ಸಿಕ್ಕಿದೆಲ್ಲ ಅಂದ್ಕೊಂಡು ಅಷ್ಟೇ ಬಂದ್ವಿ. ನಾನು ಕೂಡ ಇಲ್ಲಿ ಬೇಗನೆ ದರ್ಶನ ಪಡ್ಕೊಂಡೆ. ಸೊ ನೆಕ್ಸ್ಟ್ ಸೊಲ್ಲಾಪುರಲ್ಲಿ ಒಂದು ರೆಸಾರ್ಟಲ್ಲಿ ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡಬೇಕಂತ ಆ್ಯನಿವರ್ಸರಿಗೆ. ಸೊ ಅಲ್ಲೊಂದು ಬುಕ್ ಮಾಡಿದ್ದೆ. ಸೊ ಎಲ್ಲರೂ ಫ್ಯಾಮ್ಲಿ ಸಮೇತ ಹೋದ್ವಿ. ಫೈನಲಿ ನಾನು ಬುಕ್ ಮಾಡಿದ ರೆಸಾರ್ಟ್ಗೆ ಬಂದ್ವಿ ಎಲ್ಲ ಫ್ಯಾಮ್ಲಿ ಸಮೇತ. ಸೊ ನಮ್ಮ ಹಸ್ಬೆಂಡ್ಗೆ ಈ ಥರ ಒಟ್ಟು ಶಾಪ್ ಇಷ್ಟ ಆಗಲ್ಲ, ಈ ಥರ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಹಿಂಗೆ ಯಾವುದೇ ಥರ ಅವ್ರಿಗೆ ಇಷ್ಟ ಆಗಲ್ಲ. ಬಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ. ಅವ್ರಿಗೆ ಇಲ್ಲ ಬೇಡ, ಈ ಥರ ಸಿಂಪಲ್ಲಾಗಿರಬೇಕು, ಈ ಥರ ಎಲ್ಲ ಬೇಡ,
ನಾನು ಬುಕ್ ಮಾಡಿರೋ ರೆಸಾರ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ನೋಡಿ ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಇಲ್ಲೇ ಮಾಡ್ಕೋಬೇಕಂತಾನೆ ಇದು ಮಾಡಿದ್ದು. ಆ್ಯಕ್ಚುಲಿ ನಾನು ಇದು ಬಂದುಬಿಟ್ಟು ಸೋಲಾಪುರಲ್ಲಿ ಇರೋದು ವೆರೇನಾ ರೆಸಾರ್ಟ್ ಅಂತ. ನಮ್ಮ ಬಜೆಟ್ ತಕ್ಕ ಹಾಗೆ ಅವರು ಡೆಕೋರೇಷನ್ ಕೂಡ ಹೇಳ್ತಾರೆ. ಫೈನಲಿ ನಮ್ಮ ಡೆಕೋರೇಷನ್ ಬಂದುಬಿಟ್ಟು ಇದು ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ರು. ನಾನು ಇನ್ಸ್ಟಾ ಪೇಜಲ್ಲಿ ನೋಡಿ ನಾನು ಅವರಿಗೆ ಆರ್ಡ್ರ್ ಕೊಟ್ಟಿದ್ದು. ಈ ಥರ ಇದೆ ನೋಡಿ ಎಲ್ಲ. ಸ್ವಿಮ್ಮಿಂಗ್ ಪೂಲ್ ಹತ್ರ ನಮ್ಮ ನೇಮ್ ಮೆನ್ಷನ್ ಮಾಡಿದರು. ಇವರು ನಮ್ಮ ಪಪ್ಪ ಮಮ್ಮಿ ಮತ್ತು ಅಜ್ಜ ಆಯಿ ಅಂದರೆ ಅತ್ತೆ ಮಾವ. ಫೈನಲಿ ಡೆಕೋರೇಷನ್ ಚೆನ್ನಾಗಿತ್ತು, ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಎಲ್ಲ ಫ್ಯಾಮ್ಲಿ ಜೊತೆ. ಫಸ್ಟ್ ಆ್ಯನಿವರ್ಸರಿ ಇದು. ನಾನು ಇಷ್ಟಪಟ್ಟ ಹಾಗೇ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯಿತು ಅಂತ ತುಂಬಾ ಖುಷಿ ಆಗ್ತಿದೆ. ಆಯ್ತಿದ್ದು ಫಂಕ್ಷನ್ ಎಲ್ಲನೂ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ನಾನು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ.